ನಮಸ್ಕಾರ ವೀಕ್ಷಕರೇ. ಮಹಾರಾಷ್ಟ್ರದಲ್ಲಿ ಔರಂಗಜೇಬ್ ಗದ್ದಲ ತಾರಕಕ್ಕೇರಿದೆ. ಹಿಂದೂಗಳ ರಕ್ಷಣೆಗೆ ದೊಡ್ಡ ದನಿಯಾಗಿದ್ದ ಬಾಳಾ ಠಾಕ್ರೆ ಪುತ್ರ ಉದ್ಧವ್ ಠಾಕ್ರೆ ಓಲೈಕೆಯಲ್ಲಿ ಈಗ ಅಖಿಲೇಶ್, ಮಮತಾ ಎಲ್ಲರನ್ನ ಬೀಟ್ ಮಾಡಿ ಮುಂದಕ್ಕೆ ಹೋಗಿ ನಿಂತಿದ್ದಾರೆ. ಅವರ ತಂದೆ ಹಿಂದುತ್ವಕ್ಕಾಗಿ ಸಾಮ್ರಾಜ್ಯವನ್ನೇ ಕಟ್ಟಿದ್ರೆ ಅದೇ ಹಿಂದೂಗಳ ಬಗ್ಗೆ ಉದ್ಧವ್ ಬಳಸಿರೋ ಪದ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಮಸ್ತ ಹಿಂದೂ ಸಮುದಾಯವೇ ರೊಚ್ಚಿಗೆದ್ದಿದೆ. ಇನ್ನೊಂದೆಡೆ ಅವರ ಶಿಷ್ಯ ವಿವಾದಗಳಿಂದಲೇ ಸುದ್ದಿಯಾಗೋ ಸಂಜಯ್ ರಾವತ್ ಕೂಡ ನಾಲಿಗೆ ಹರಿಬಿಟ್ಟು ಸುದ್ದಿ ಆಗ್ತಾ ಇದ್ರೆ, ಇತ್ತ ಸಿಎಂ ದೇವೇಂದ್ರ ಫಡ್ನವೀಸ್ ಔರಂಗಜೇಬ್ ಪರ ನಿಂತವರಿಗೆ ಖಡಕ್ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಇತ್ತ ಗುಜರಾತ್ನಲ್ಲಿ ಗಲಭೆ ನಡೆದ ಬೆನ್ನಲ್ಲೇ ಬುಲ್ಡೋಸರ್ಗಳು ಆಕ್ಟಿವ್ ಆಗಿದ್ದು ಸಮಾಜ ಘಾತುಕರಿಗೆ ಸರಿಯಾದ ಪಾಠ ಕಲಿಸಲಾಗ್ತಾ ಇದೆ. ಮತ್ತೊಂದೆಡೆ ಉಚಿತ ಕೊಟ್ಟು ಕಂಪ್ಲೀಟ್ ಬರ್ಬಾದಾಗಿರೋ ಹಿಮಾಚಲ ಕಾಂಗ್ರೆಸ್ ಸರ್ಕಾರ ಜನರಿಗೆ ಇನ್ನೊಂದು ದೊಡ್ಡ ಶಾಕ್ ಅನ್ನ ಕೊಟ್ಟಿದೆ. ಅಲ್ಲಿನ ಜನರು ವಿಲವಿಲ ಒದ್ದಾಡ್ತಾ ಇದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಜಕೀಯ, ಅಧಿಕಾರದಾಹ, ಹಣ, ಸಂಪತ್ತು, ಐಷಾರಾಮಿ ಜೀವನ ಇದೆಲ್ಲ ಒಬ್ಬ ಮನುಷ್ಯನಿಗೆ ಎಷ್ಟು ತಲೆ ಕೆಡಿಸಬಹುದು. ಒಂದು ಹಂತಕ್ಕೆ ಹೋದ್ಮೇಲೆ ವಾಸ್ತವ ಅರಿವಾಗಿ ಎಲ್ಲರೂ ಸರಿ ಹೋಗ್ತಾರೆ ಅಂತ ಜನಸಾಮಾನ್ಯರು ಅಂದ್ಕೊಳ್ತಾರೆ. ಆದ್ರೆ ಒಂದು ಸಲ ಅಧಿಕಾರದ ಮದ ಏರಿದ್ರೆ ಅದು ಕೊನೆ ತನಕ ಜೊತೆಗೆ ಅಂಟುಕೊಂಡಿರುತ್ತೆ. ಅಧಿಕಾರ ದಾಹದ ಮುಂದೆ ಅಪ್ಪ, ಅಮ್ಮ, ದೇವರು ಯಾವುದು ಮುಖ್ಯ ಆಗೋದಿಲ್ಲ ಅನ್ನೋದಕ್ಕೆ ತಾಜಾ ಉದಾಹರಣೆ ಆಗ್ತಾ ಇರೋದು ಮಹಾರಾಷ್ಟ್ರ ಶಿವಸೇನೆ ಯುಬಿಟಿ ಮುಖ್ಯಸ್ಥ ಉದ್ಧವ್ ಠಾಕ್ರೆ. ತಮ್ಮ ಎಡಚರ ನಿಲುವುಗಳಿಂದಾಗಿ ಪಕ್ಷದ ಮುಕ್ಕಾಲು ಭಾಗ ನಾಯಕರೇ ಬಿಟ್ಟು ಹೋದ್ರು. ಚುನಾವಣೆಯಲ್ಲಿ ಹೀನಾಯವಾಗಿ ಸೋತು ಪಕ್ಷ ಮಕಾಡೆ ಮಲಗಿದ್ರು. ಪಟ್ಟು ಬಿಡದ ಉದ್ಧವ್ ಠಾಕ್ರೆ ಮೊದಲಿಗಿಂತಲೂ ಹೆಚ್ಚು ಓಲೈಕೆ ಮಾಡೋದಕ್ಕೆ ಹೋಗಿ ಮತ್ತೆ ಚರ್ಚೆಗೆ ಒಳಗಾಗ್ತಾ ಇದ್ದಾರೆ. ಉದ್ಧವ್ ಠಾಕ್ರೆ ತಮ್ಮ ಅಥವಾ ತಮ್ಮ ಪಕ್ಷದ ಅಧಿಕೃತ ಹೇಳಿಕೆಗಳನ್ನ ಹೇಳಿಯೂ ಹೇಳದಂತೆ ಮಾಡೋದಕ್ಕೆ ತಮ್ಮದೇ ಪತ್ರಿಕೆಯನ್ನ ಉಪಯೋಗಿಸ್ತಾರೆ ಅನ್ನೋದು ಗೊತ್ತಿರೋದೆ. ಸಾಮ್ನಾ ಪತ್ರಿಕೆಯನ್ನ ಉದ್ಧವ್ ಪಕ್ಷದ ಮೌತ್ ಪೀಸ್ ಅಂತಲೇ ಪರಿಗಣಿಸಲಾಗುತ್ತೆ. ಆ ಪತ್ರಿಕೆಯಲ್ಲಿ ಹಿಂದೂ ತಾಲಿಬನ್ ಅನ್ನೋ ಪದವನ್ನ ಬಳಕೆ ಮಾಡಿರೋದು ಈಗ ತೀವ್ರ ಚರ್ಚೆಗೆ ಗುರಿಯಾಗಿದೆ. ಅಲ್ಲದೆ ಉದ್ಧವ್ ಮೇಲೆ ಸಮಸ್ತ ಹಿಂದೂ ಸಮುದಾಯಕ್ಕೆ ಅಸಹ್ಯ ಹುಟ್ಟುವಂತೆ ಮಾಡ್ತಾ ಇದೆ. ಔರಂಗಜೇಬ್ ವಿಚಾರದಿಂದ ಶುರುವಾದ ತಿಕ್ಕಾಟದಲ್ಲಿ ಬಿಜೆಪಿ ಹಾಗೂ ಶಿಂದೆ ಬಲವಾಗಿ ಹಿಂದೂಗಳ ಪರ ನಿಂತಿದ್ರು. ಔರಂಗಜೇಬ್ ವಿಜೃಂಭಣೆ ಬಗ್ಗೆ ಉದ್ಧವ್ ತುಟಿಯೇ ಬಿಚ್ಚಿಲ್ಲ ಅನ್ನೋದು ಸುದ್ದಿ ಆಗ್ತಾ ಇದ್ದ ಹಾಗೆ ತಡವಾಗಿ ಪ್ರತಿಕ್ರಿಯೆ ಕೊಟ್ಟು ಬೇಕೋ ಬೇಡವೋ ಅನ್ನೋ ಹಾಗೆ ವಿರೋಧ ಮಾಡಿದ್ರು. ಆದ್ರೆ ಈಗ ಹಿಂದೂಗಳನ್ನ ತಾಲಿಬಾನ್ ಅಂತ ಬರೆಯೋ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ ಉದ್ಧವ್ ಇನ್ಯಾವತ್ತೂ ಹಿಂದುತ್ವಕ್ಕೆ ವಾಪಸ್ ಆಗೋದಿಲ್ಲ ಅಂತಲೂ ಚರ್ಚೆ ಆಗ್ತಾ ಇದೆ. ಈ ಮಟ್ಟಕ್ಕೆ ಗಾಢ ವಿರೋಧ ಯಾಕೆ ಅಂತಲೂ ಕೂಡ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಅಂದ್ಹಾಗೆ ಈ ಹಿಂದೂ ಉಗ್ರ ಅನ್ನೋ ಪದವನ್ನ ಚಾಲ್ತಿಗೆ ತಂದಿದ್ದು ಕಾಂಗ್ರೆಸ್. ಪ್ರಪಂಚದಲ್ಲಿರೋ ಎಲ್ಲಾ ಉಗ್ರರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಅನ್ನೋದು ವಾಸ್ತವ ಆಗಿರೋದ್ರಿಂದ ಇದನ್ನ ಪದೇ ಪದೇ ಹೇಳಿದ್ರೆ ತಮ್ಮ ಸಮುದಾಯಕ್ಕೆ ಬೇಸರ ಆಗುತ್ತೆ ಅನ್ನೋ ಕಾರಣಕ್ಕೆ ಹಿಂದೂಗಳ ಮೇಲೆ ಉಗ್ರ ಪಟ್ಟ ಕಟ್ಟೋದಕ್ಕೆ ಮುಂದಾದ್ರು. 2009-10ರಲ್ಲಿ ಇಡೀ ಎಡಚರ ಎಕೋಸಿಸ್ಟಮ್ ಅದಕ್ಕಾಗಿ ಕೆಲಸ ಮಾಡಿತ್ತು. ಆದ್ರೆ ಆ ಹೊತ್ತಲ್ಲಿ ಬಾಳಾ ಸಾಹೇಬ್ ಠಾಕ್ರೆ ಈ ಅಜೆಂಡಾವನ್ನ ಬಲವಾಗಿ ವಿರೋಧಿಸಿದ್ರು. ತಮ್ಮ ರಾಜಕೀಯ ತೆವಲಿಗೆ ಹಿಂದೂಗಳನ್ನೇ ಟೆರರಿಸ್ಟ್ ಅಂತ ಬಿಂಬಿಸೋದಕ್ಕೆ ಹೋಗಿದ್ದು ಬಾಳಾ ಠಾಕ್ರೆ ಸೇರಿ ಎಲ್ಲಾ ಹಿಂದೂಗಳನ್ನ ರೊಚ್ಚಿಗೆ ಬಿಸಿತು. ಆದ್ರೆ 15 ವರ್ಷಗಳ ನಂತರ ಅದೇ ಬಾಳಾ ಸಾಹೇಬ್ ಠಾಕ್ರೆ ಪುತ್ರ ಉದ್ಧವ್ ತಮ್ಮ ಕಟ್ಟರ್ ಹಿಂದೂ ತಂದೆ ಆರಂಭಿಸಿದ ಪತ್ರಿಕೆಯಲ್ಲಿ ಅದೇ ಪದವನ್ನ ಉಪಯೋಗಿಸಿದ್ದಾರೆ. ಇದಕ್ಕೆ ಏನಂತ ಹೇಳಬೇಕು? ಮಿಸ್ ಆಗಿ ಆ ಪದ ಬಂದಿದೆ ಅಂತ ಹೇಳೋದಕ್ಕೆ ಚಾನ್ಸೇ ಇಲ್ಲ. ಒಂದು ಪತ್ರಿಕೆ ಅಂದಮೇಲೆ ಅಲ್ಲಿ ಸಣ್ಣ ನೌಕರರಿಂದ ಸಂಪಾದಕರ ತನಕ ಎಲ್ಲರೂ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡೇ ಕೆಲಸ ಮಾಡೋದು. ಯಾರು ಕೂಡ ಬೇಕಾಬಿಟ್ಟಿಯಾಗಿ ಪದಗಳನ್ನ ಬಳಸೋದಿಲ್ಲ. ಅದರಲ್ಲೂ ಇಂಥ ಪದಗಳನ್ನ ಬಳಸೋ ಮುನ್ನ 10 ಬಾರಿ ಚರ್ಚೆ ಆಗಿರುತ್ತೆ ಅನ್ನೋದನ್ನ ಯಾರು ಬೇಕಾದ್ರೂ ಊಹಿಸ್ಬೋದು. ಆದ್ರಿಂದ ಬೇಕಂತಲೇ ಉದ್ದೇಶ ಪೂರ್ವಕವಾಗಿಯೇ ವಿವಾದ ಆಗಲಿ ಅಂತಲೇ ಓಲೈಕೆ ಮಾಡಬೇಕು ಅಂತಲೇ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಈ ಬಗ್ಗೆ ಜನರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದ್ದು, ಇಟಲಿ ಮಾತೆಯನ್ನ ಮೆಚ್ಚಿಸೋದಕ್ಕೆ ಸ್ವಂತ ತಂದೆಯ ಸಿದ್ಧಾಂತವನ್ನ ಉಲ್ಲಂಘಿಸಿದ ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ. ಇನ್ನು ಉದ್ಧವ್ ಪಕ್ಷದಲ್ಲಿ ಹಿಂದಿನಿಂದಲೂ ಶಿವಸೇನೆಯನ್ನ ಬೆಂಬಲಿಸಿಕೊಂಡು ಬಂದವರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅನ್ನೋ ಮಾತಿದೆ. ಆದ್ರೆ ಈ ಬೆಳವಣಿಗೆ ಆದ ಬಳಿಕವೂ ಆ ಹಿಂದೂಗಳೆಲ್ಲ ಉದ್ಧವ್ ಪಕ್ಷವನ್ನ ಬೆಂಬಲಿಸ್ತಾರೆ ಅಂದ್ರೆ ಅವರ್ಯಾರು ನಿಜವಾದ ಶಿವಸೈನಿಕರಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಇನ್ನು ಮಹಾರಾಷ್ಟ್ರದಲ್ಲಿ ಸದ್ಯ ಚರ್ಚೆ ಆಗ್ತಾ ಇರೋ ಬಿಗ್ಗೆಸ್ಟ್ ಟಾಪಿಕ್ ಅಂದ್ರೆ ಅದು ಔರಂಗಜೇಬ್ ಗೋರಿಯನ್ನ ತೆಗೆದು ಹಾಕಬೇಕು ಅನ್ನೋದು. ಬಹುತೇಕ ಎಲ್ಲರೂ ಇದಕ್ಕೆ ಬೆಂಬಲವನ್ನ ಕೊಡ್ತಾ ಇದ್ದು ಉದ್ಧವ್ಗೆ ಧರ್ಮ ಸಂಕಟ ಶುರುವಾಗಿದೆ. ನೇರವಾಗಿ ಹೇಳಿಕೆ ಕೊಡೋ ಹಾಗೂ ಇಲ್ಲ, ಸೈಲೆಂಟ್ ಆಗಿ ಇರೋ ಹಾಗೂ ಇಲ್ಲ. ಈ ಹೊತ್ತಲ್ಲಿ ಅವರ ಶಿಷ್ಯ ಯುಬಿಟಿ ಶಿವಸೇನೆ ವಕ್ತಾರ ಸಂಜಯ್ ರಾವತ್ ಬೇರೆ ರೂಟ್ ನಲ್ಲಿ ಓಲೈಕೆ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಗೋರಿಯನ್ನ ಒಡೆಯಬಾರದು ಅಂದ್ರೆ ಕಾಂಟ್ರವರ್ಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಛತ್ರಪತಿ ಮಹಾರಾಜರು ಹಾಗೂ ಔರಂಗಜೇಬ್ ನಡುವೆ ಯುದ್ಧ ಇತಿಹಾಸದಲ್ಲಿ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಶಿವಾಜಿ ಮಹಾರಾಜರ ನಿಧನದ ನಂತರವೂ ದಶಕಗಳ ಕಾಲ ಔರಂಗಜೇಬ್ಗೆ ಗೆಲುವಾಗ್ಲಿಲ್ಲ. ಈ ಇತಿಹಾಸ ಮುಂದಿನ ಪೀಳಿಗೆಗೆ ಗೊತ್ತಾಗ್ಬೇಕು ಅಂದ್ರೆ ಆ ಗೋರಿಯನ್ನ ಹಾಗೆ ಇಡಬೇಕು, ಒಡೆದು ಹಾಕಬಾರದು.
ಒಂದು ವೇಳೆ ಔರಂಗಜೇಬ್ ಗೋರಿಯನ್ನ ಒಡೆದು ಹಾಕ್ತಾರೆ ಅಂದ್ರೆ ಅವರೆಲ್ಲ ಇತಿಹಾಸದ ವಿರೋಧಿಗಳು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಓಲೈಕೆಗೆ ಇಷ್ಟೆಲ್ಲಾ ತಲೆ ಓಡಿಸಿರೋ ರಾವತ್ಗೆ ಎಲ್ಲರೂ ಶಹಬಾಸ್ ಅಂತಿದ್ದಾರೆ. ಇನ್ನು ಔರಂಗಜೇಬ್ ಪರ ಮಾತನಾಡುವವರಿಗೆ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇರುವವರ ವಿರುದ್ಧ ಸಿಎಂ ಫಡ್ನವೀಸ್ ಗುಡುಗಿದ್ದಾರೆ. ಔರಂಗಜೇಬ್ ಗೋರಿಯನ್ನ ವೈಭವೀಕರಿಸೋದಕ್ಕೆ ಯಾವ ಸಂದರ್ಭದಲ್ಲೂ ನಾವು ಬಿಡೋದಿಲ್ಲ. ಗೋರಿ ಪರವಾಗಿ ಯಾರೇ ದನಿ ಏರಿಸಿದ್ರು ಆ ದನಿಯನ್ನ ಹುಟ್ಟಡಗಿಸೋದೇ ಬಿಡೋದಿಲ್ಲ ಅಂತ ಸವಾಲ್ ಹಾಕಿದ್ದಾರೆ. ದುರಂತ ಏನಂದ್ರೆ ಕಾಂಗ್ರೆಸ್ ಆ ಗೋರಿಯನ್ನ 50 ವರ್ಷಗಳ ಕಾಲಕ್ಕೆ ಭಾರತೀಯ ಪುರಾತತ್ವ ಇಲಾಖೆಗೆ ಒಪ್ಪಿಸಿ ಬಿಟ್ಟಿದೆ. ಇಲ್ಲದೆ ಇದ್ದಿದ್ರೆ ಅದಕ್ಕೊಂದು ಗತಿ ಕಾಣಿಸ್ತಾ ಇದ್ವಿ ಅಂತ ಹೇಳಿದ್ದಾರೆ. ಮೊದಲೇ ರಾಜ್ಯದಲ್ಲಿ ಮಹಾಯುತಿ ಹಿಂದೆಂದಿಗಿಂತ ಸ್ಟ್ರಾಂಗ್ ಆಗಿ ದಿಗ್ವಿಜಯ ಸಾಧಿಸಿದೆ. ಹಿಂದುತ್ವದ ಬೇಸ್ನಲ್ಲಿ ಗೆದ್ದಿರೋದು ಅಂತ ಗೊತ್ತಿರೋದ್ರಿಂದ ಹಿಂದೂಗಳ ಭಾವನೆಯನ್ನ ಉಳಿಸ್ಕೊಳ್ಳೋದಕ್ಕೆ ಫಡ್ನವೀಸ್ ಅಂಡ್ ಟೀಮ್ ಏನು ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ದಾರೆ ಅನ್ನೋದು ಕೂಡ ಗೊತ್ತಿರೋದೆ. ಆದ್ರಿಂದ ಹೇಗಾದ್ರೂ ಮಾಡಿ ಆ ಗೋರಿಯನ್ನ ಉಳಿಸ್ಕೊಳ್ಬೇಕು, ಇಲ್ಲದಿದ್ರೆ ಬರೋ ವೋಟ್ಗಳು ಬರೋದಿಲ್ಲ ಅಂತ ಉದ್ಧವ್ ಹಾಗೂ ಕಾಂಗ್ರೆಸ್ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇವೆ. ಇನ್ನು ಅತ್ತ ಗುಜರಾತ್ನಲ್ಲಿ ಉತ್ತರ ಪ್ರದೇಶ ಮಾಡೆಲ್ ಜಾರಿ ಆಗ್ತಾ ಇದೆ. ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಳು ಮಾಡಿದ್ದ ಪುಂಡರನ್ನ ನಡು ರಸ್ತೆಯಲ್ಲಿ ಸರಿಯಾಗಿ ಬಡಿದು ಪೊಲೀಸರು ಮೆರವಣಿಗೆ ಮಾಡಿ ಮುಂದೆ ಕ್ರೈಮ್ ಮಾಡಬೇಕು ಅಂತ ಇರುವವರಿಗೆ ಬಿಸಿ ಮುಟ್ಟಿಸಿದ್ರು. ಈಗ ಕೊಲೆ, ದರೋಡೆ ಹಾಗೂ ಇನ್ನಿತರ ಸಮಾಜಘಾತುಕ ಕೆಲಸಗಳಲ್ಲಿ ಭಾಗಿಯಾಗ್ತಾ ಇದ್ದವರಿಗೆ ಬಿಸಿ ಮುಟ್ಟಿಸೋ ಕೆಲಸ ಆಗಿದೆ. ಸಾಕಷ್ಟು ಕೊಲೆ ಹಾಗೂ ಲೂಟಿಯಲ್ಲಿ ಭಾಗಿಯಾಗಿದ್ದ ನಟೋರಿಯಸ್ ಕ್ರಿಮಿನಲ್ ಆದ ಹಾಜಿ ಅಹಮದ್ ರಾಯಾ ಅನ್ನೋ ವ್ಯಕ್ತಿಯ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಅನ್ನ ಪೊಲೀಸರು ನಡೆಸಿದ್ದಾರೆ. ಈ ವೇಳೆ ಆತ ಅಕ್ರಮವಾಗಿ ಜಾಗವನ್ನ ಕಬಳಿಸಿ ಮನೆ ಕಟ್ಕೊಂಡಿದ್ದಾನೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಬುಲ್ಡೋಸರ್ ಸಮೇತ ಎಂಟ್ರಿ ಕೊಟ್ಟ ಪೊಲೀಸ್ ಅಂಡ್ ಟೀಮ್ ಸಂಬಂಧಪಟ್ಟ ಅಧಿಕಾರಿಗಳ ಸಮ್ಮುಖದಲ್ಲಿ ಡೆಮಾಲಿಷನ್ ಕಾರ್ಯವನ್ನ ಚಾಲೂ ಮಾಡಿದೆ. ದುಷ್ಕರ್ಮಿಯ ಮನೆಯನ್ನ ಕೆಡವೋ ನಯನ ಮನೋಹರ ದೃಶ್ಯ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಎಷ್ಟೋ ಜನರನ್ನ ಕೊಂದು, ಎಷ್ಟೋ ಮನೆಗಳಿಗೆ ಕನ್ನ ಹಾಕಿ, ಎಷ್ಟೋ ಜನರಿಗೆ ಕಣ್ಣೀರು ಹಾಕಿಸಿದ್ದ ಕ್ರಿಮಿ ಪರವಾಗಿ ಕತೆ, ಕವನ, ಕಾರ್ಟೂನ್ ಬರೆಯುವವರು ಗುಜರಾತ್ನಲ್ಲಿ ಇಲ್ಲ ಅನ್ನೋದು ದಕ್ಷಿಣ ಭಾರತದವರಿಗೆ ಅಚ್ಚರಿ ತರಿಸ್ತಾ ಇದೆ. ಇನ್ನು ಇತ್ತ ಹಿಮಾಚಲ ಪ್ರದೇಶದಲ್ಲಿ ಜನರ ಗೋಳು ಕೇಳೋರೇ ಇಲ್ಲ ಅನ್ನೋ ಹಾಗಾಗಿದೆ. ರಾಜ್ಯವನ್ನ ಬರ್ಬಾದ್ ಮಾಡಿರೋ ಸುಖ್ವೀಂದರ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇತ್ತೀಚೆಗೆ ದೇವಸ್ಥಾನದ ಹುಂಡಿಗೆ ಕೈ ಹಾಕಿದ್ದಾಯ್ತು. ಅದಾಗಿ ಇನ್ನೂ ವಾರಗಳು ಕಳೆದಿಲ್ಲ, ಅಷ್ಟರಲ್ಲಾಗ್ಲೇ ಹಾಲಿನಲ್ಲಿ ದುಡ್ಡು ಹೊಡೆಯೋದಕ್ಕೆ ಮುಂದಾಗಿದೆ. ಕರ್ನಾಟಕ ಸೇರಿ ಹಲವು ರಾಜ್ಯಗಳಲ್ಲಿ ಹಾಲಿನ ದರ 2 ರಿಂದ 3 ರೂಪಾಯಿ ಜಾಸ್ತಿ ಆಗಿದ್ದಕ್ಕೆ ಜನರು ಯಾವ ರೀತಿ ಪರದಾಡಿದ್ರು ಅನ್ನೋದನ್ನ ನೀವೇ ನೋಡಿದ್ರಿ. ಹಿಮಾಚಲದಲ್ಲಿ ಹಾಲಿನ ದರ ಲೀಟರ್ಗೆ ಬರೋಬ್ಬರಿ 6 ರೂಪಾಯಿ ಜಾಸ್ತಿ ಆಗಿದೆ. ಬಿಜೆಪಿ ಸರ್ಕಾರ ಇದ್ದಾಗ 10 ಪೈಸೆ ಜಾಸ್ತಿ ಆಗಿದ್ದಕ್ಕೆ ಬೊಬ್ಬೆ ಹೊಡೆಯೋದಕ್ಕೆ ಒಂದು ಎಕೋಸಿಸ್ಟಮ್ ರೆಡಿ ಇರ್ತಾ ಇತ್ತು. ಆದ್ರೆ ಈಗ 6 ರೂಪಾಯಿ ಜಾಸ್ತಿ ಆದ್ರೂ ಹೇಳೋರು ಕೇಳೋರು ಯಾರು ಇಲ್ವಲ್ಲ ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಎಲೆಕ್ಷನ್ ಹೊತ್ತಲ್ಲಿ ಇದೇ ರಾಹುಲ್ ಹಾಗೂ ಪ್ರಿಯಾಂಕಾ ವಾದ್ರಾ ಎಲ್ಲದೂ ಫ್ರೀ 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 ಅಂತ ಹೇಳಿ ಮತವನ್ನ ಪಡೆದಿದ್ರು. ಈಗ ಆ ಫ್ರೀ ಹೇಗಿದೆ ಅನ್ನೋದು ಜನರು ಅನುಭವಿಸ್ತಾ ಇದ್ದಾರೆ. ಒಟ್ನಲ್ಲಿ ಹಣದ ಮುಂದೆ, ಅಧಿಕಾರದ ಮುಂದೆ ಯಾವುದು ದೊಡ್ಡದಲ್ಲ ಅನ್ನೋದಕ್ಕೆ ಉದ್ಧವ್ ಠಾಕ್ರೆ ಉದಾಹರಣೆ ಆಗ್ತಾ ಇದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.